ಇದೇ ಮೊದಲ ಬಾರಿಗೆ ನಿಮ್ಮನ್ನು ನೋಡ್ತಾ ಇರೋದು. ಹೇಗೆ ಚೆನ್ನಾಗಿದ್ದೀರಾ ಮಗ? ನಾವು ತುಂಬಾ ಚೆನ್ನಾಗಿದ್ದೀವಿ. ಹಾ, ನಾನು ಚೆನ್ನಾಗಿದ್ದೀನಿ. ಹೌದಾ? ನನ್ನ ಅಭ್ಯಾಸವನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನಗೆ ನನ್ನ ತಮ್ಮ ಚೆನ್ನಾಗಿ ಓದ್ತಾ ಇದ್ದಾನೆ. ಅವನಿಗೆ ಕಾಲೇಜಿನಿಂದ ಓದಿಸಿ ಒಂದು ಪದವಿ ಕೊಡಿಸ್ತೇನೆ. ಮತ್ತೆ ಮೇಲಾಗಿ ಮನೆಯಲ್ಲಿ ವಯಸ್ಸಿಗೆ ಬಂದ ತಂಗಿ ಇದ್ದಾಳೆ. ಅವಳು ಒಬ್ಬಳೇ ಇರುತ್ತಾಳೆ. ಮನೆಯಲ್ಲಿ ನಿವಾಸವಾದಷ್ಟು ಆಸ್ತಿ ಇದೆ. ಅದಕ್ಕಾಗಿ ನಾನು ನನ್ನ ಅಭ್ಯಾಸವನ್ನು ಇಲ್ಲಿಯೇ ನಿಲ್ಲಿಸ್ತಾ ಇದ್ದೀನಿ. ಈ ಸಮಯದಲ್ಲಿ ನಾನು ಕೂಡ ನಿಮ್ಮನ್ನು ಮಾತು ಹೇಳಬೇಕು. ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಕಾಲೇಜಿಗೆ ಹೋಗೋದಕ್ಕೆ ಬಹಳ ಕಷ್ಟವಾಗ್ತದೆ. ನೋಡಿ ಬರೀ ಶ್ರೀಮಂತರ ಅರ್ಥಾರ್ಥನೆ ನಡೀತಾ ಇದೆ. ಅದಕ್ಕೆ ನಾವು ಕೂಡ ಓದೋದನ್ನ ಇದೇ ನಿಲ್ಲಿಸ್ಬಿಡ್ತೀನಿ. ಮುಂದೆ ಯಾವುದಾದ್ರೂ ಒಂದು ಚಿಕ್ಕ ಕೆಲಸ ನೋಡ್ಕೊಳ್ತೀನಿ. ಅಯ್ಯೋ ಮುಚ್ಚಿ ಅಂತ ಮಾತನ್ನ ಮಾಡ್ತೀಯ? ನಾನು ನಿಮ್ಮಲ್ಲಿ ಏನೋ ಒಂದು ಮಾತು ಕೇಳಬೇಕಂತ ಇದ್ದೀನಿ. ಕೇಳ್ಬೋದಾ? ನಾವಿಬ್ಬರು ಬಾಲ್ಯದಿಂದಲೂ ಸ್ನೇಹಿತರು, ಒಟ್ಟಾಗಿ ಕಲಿತವರು. ನನಗೆ ನಿಮ್ಮ ಮೇಲೆ ತುಂಬಾ ಇಷ್ಟ ಆಗ್ತದೆ. ನಿಮ್ಮನ್ನು ನಾನು ನನ್ನ ಬಾಳ ಸಂಗತಿಯಾಗಿ ಮಾತಾಡಬೇಕಂತ ತೀರ್ಮಾನಿಸಿದ್ದೇನೆ. ಇದಕ್ಕೆ ನಿಮ್ಮ ಒಪ್ಪಿಗೆ? ನೀನು ಮಾತನಾಡ್ತಿದ್ರಲ್ಲ, ಚಿಕ್ಕ ವಯಸ್ಸಿಂದ ನಾನು ನೀವು ಬಾಲ್ಯ ಸ್ನೇಹಿತರು. ಆದ್ರೆ ನೀವು ಆನಂದ ಶ್ರೀಮಂತ, ನಾನು ಬಡ ಬಡವರು. ನಾವಿಬ್ರು ಮದುವೆ ಆದ್ರೆ ಈ ಸಮಾಜ ಸಮಾಜ ಒಪ್ಪುವುದು ಬೇರೆ ಪ್ರಶ್ನೆ. ನಾವು ಸಮಾಜ ಕೊಡುವಂತೇವೆ. ಆದರೆ ಒಂದು ಮಾತು, ಸಮಾಜ ಕೊಡಲ್ಲ, ನಾವು ನೋಡುತ್ತಿರುವ ಈ ನಮ್ಮ ಪ್ರೀತಿ ಪ್ರೇಮಕ್ಕೆ ಬಡವ ಶ್ರೀಮಂತ ಮೇಲು ಕೀಳನ್ನು ಪ್ರೀತಿಗೆ, ನಿಜವಾದ ಪ್ರೀತಿಗೆ ಅವರವರ ಮನಸ್ಸಾಕ್ಷಿ ಮತ್ತು ಹೊಂದಾಣಿಕೆಯೇ ಮುಖ್ಯ. ನಿಮ್ಮಂತವನ್ನ ಕೈ ಹಿಡಿಯೋದಕ್ಕೆ ನಾನು ಬಹಳ ಪುಣ್ಯ ಮಾಡಿದ್ದೀನಿ. ನನಗೆ ಬಹಳ ಸಂತೋಷ ಆಯಿತು. ಹಾಗಾದ್ರೆ ಇವತ್ತೇ ಇಲ್ಲಿ ನಮ್ಮೂರಿನ ಜನರು ನಾವಿಬ್ಬರು ನಿಶ್ಚಿತಾರ್ಥ ಮಾಡಿಕೊಳ್ಳೋಣ. ನನಗೆ ಮನೆಯಲ್ಲಿ ತಂಗಿ ಇದ್ದಾಳೆ. ಅವಳಿಗೆ ಆದಷ್ಟು ಬೇಗ ಒಂದು ವರನ ಹುಡುಕಿ ಮದುವೆ ಮಾಡಿಸೋಣ. ಆಮೇಲೆ ನಾವಿಬ್ಬರು ಮದುವೆಯಾಗೋಣ. ಹಾಗೆ ಆಗಲಿ. ನಿಮ್ಮಿಷ್ಟನೇ ನನ್ನಿಷ್ಟ. ಈ ಸಮಯದಲ್ಲಿ ನಿನ್ನ ಸುಮಧುರ ಕಂಠದಿಂದ ಹರಿದು ಬರಲಿ ಒಂದು ಪ್ರೇಮದ ನಾದ. ಪ್ರೇಮವೇ ಪ್ರೇಮವೇ ರಾಗವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧುವೇ ನನ್ನಂತರಾಳದಲ್ಲಿ ಹಾಡಿ ನಡೆಯುವ ಹಬ್ಬವೇ. ತಾರೆಯೋ ಬಾಯಿಗೆ ಚಂದ್ರ, ತಾವರೆಯೋ ನೀರಿಗೆ ಚಂದ್ರ, ತಾವರೆ ಗೆಳೆಯ ಗೆಲುವೆ ಜೊತೆಗಿರದ ನೀರಿನ ಚಂದ್ರ. ಶ್ರೀಮತಿಯು ನಗುತ್ತಿರಲು ಹಾಲು ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ
ಪರಿಮಳ ಹೊಂದುವೆ. ಸಿರಿಗಂಧ ಸೀಮೆಯಲ್ಲಿ ನೀನೆಡೆ ಬರುವ ಮಾರಿ ಸೌಗಂಧ ಗುಡಿಸಲೇ ಇಲ್ಲ ಎಂದೆಂದೇ ಪರಿಮಳವೆಲ್ಲ. ಪರಿಮಳದ ಕಲ್ಲಂಗನಲ್ಲಿ ಕಾಣಿಸುವೆ ನಾನೀಗ. ಭೂಗೆಳತಿ ಭೂಗೆಳತಿ ನೀನೆ ನನ್ನ ಬಾಳಗುತ್ತಿ. ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ. ನನ್ನ ತಮ್ಮ ಬೆಂಗಳೂರಿನ ಇವತ್ತು ಬರುವಂತಾನೆ. ನಾನು ಅವನನ್ನು ಕರೆದುಕೊಂಡು ಬರ್ತೇನೆ. ಮತ್ತೆ ಸಿಗೋಣ. ಬಾಯ್. ಬಾಯ್. ನಿನ್ನ ಅಂಗ ಸೌಂದರ್ಯವನ್ನು ತುಂಬಿಯಾಗಿ ತೆಗೆಯಬೇಕೆಂದು ಈ ವಿಕ್ರಮ ದೇಶದಲ್ಲಿ ಅಂದು ನನ್ನ ಪ್ರೀತಿಯ ಬಳಕೆಯನ್ನು ಚಿವುಟಿಯಾಗಿರುತ್ತೆಯಾ? ಅಯ್ಯೋ ದೇವರೇ, ನಿನಗೂ ಸಹ ಮುಂದೊಂದು ದಿನ ನೀನೇ ಪ್ರೀತಿಸಿದ ಹುಡುಗಿಯಿಂದ ನಿನ್ನ ಜನ್ಮಾಂತ್ಯ ಆಗುವುದು ಖಚಿತ. ದೇವೇಂದ್ರ, ನಿಂದೇ ನಿನ್ನ ಹಂತಕ್ಕೆ ಕಾಲಿಟ್ಟು ಬರುವೆ ಎಂಬ ಚಿಂತನಾಗಿ ಸಮಾಧಾನ ಮಾಡಿತು. ಇವಳ ಸಾವಿಗೆ ಕಾರಣನಾದ ಆ ದೇವೇಂದ್ರನ ಹುಡುಕಿ ಅವನ ದೇಹವನ್ನು ಕತ್ತರಿಸಿ ನಿನ್ನ ಪಾದಕ್ಕೆ ತಂದು ಹಾಕ್ತೀನಿ. ನಿನ್ನ ಪಾದಕ್ಕೆ ತಂದು ಹಾಕ್ತೀನಿ. ಇವಳ ಅಂತ್ಯ ಸಂಸ್ಕಾರಕ್ಕೆ ರೆಡಿ ಮಾಡ್ಕೊ. ನಾನು ಉಟ್ಕೊಂಡು ಬರ್ತೀನಿ.